ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರು ಖುಷಿಯಾಗಿದ್ರೆ ಅಲ್ವಾ ನೀನ್ ಖುಷಿಯಾಗಿರೋದು. ಆ ಖುಷಿನ ನಾನು ದುಡ್ಡಿಂದ ಬೆಲೆ ಕಟ್ತಿಲ್ಲ, ಆದ್ರೆ ಅವಶ್ಯಕತೆ ಇರುವಾಗ ಕೊಡೋದು ನನ್ನ ಧರ್ಮ. ನೀವ್ ಹೀಗೆಲ್ಲ ಮಾಡಿ ನನ್ ತಲೆ ಮೇಲೆ ಋಣ ಭಾರನ ಜಾಸ್ತಿ ಮಾಡ್ಬೇಡಿ ಯಜಮಾನ್ರೆ. ನಾನು ಈ ಮನೆಗ್ ಬಂದಿರೋ ಅತಿಥಿಗೆ ಎಷ್ಟು ಸತ್ಕಾರ ಮಾಡ್ಬೇಕೋ ಅಷ್ಟನ್ ಮಾತ್ರ ಮಾಡ್ಬೇಕು. ಅದೇ ಎಲ್ರಿಗೂ ಒಳ್ಳೇದಲ್ವಾ? ಹಾಗೆ ಅತಿಥಿಗಳು ತುಂಬಾ ದಿವ್ಸನೂ ಇರಬಾರ್ದು ಅನ್ನೋದು ನನಗ್ ಮನವರಿಕೆ ಆಗಿದೆ. ಅದಕ್ಕೆ ಇಲ್ಲಿಂದ ಹೋಗುವಾಗ ಋಣ ಮುಕ್ತಳಾಗಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೀಗೆಲ್ಲ ಮಾತಾಡಿ ನನ್ನ ಮನ್ಸಿಗೆ ಇನ್ನೂ ಎಷ್ಟು ನೋವು ಕೊಡ್ಬೇಕು ಅಂತಿದ್ಯಮ್ಮ. ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೀನು ನೋಡ್ಕೋತೀನಿ. ನಿನ್ ತಂದೆ ಸ್ಥಾನದಲ್ಲಿರೋ ನನ್ನ ಹತ್ರ ನೀನ್ ಈ ರೀತಿ ಮಾತಾಡೋದು ಸರಿನಾ? ಕೊನೆವರೆಗೂ ನನ್ ಮನ್ಸಲ್ಲಿ ನಿಮ್ಮೇಲಿರೋ ಅಭಿಮಾನ ಮುಂಚಿನ ಹಾಗೆ ಇದ್ದೇ ಇರತ್ತೆ ಯಜಮಾನ್ರೆ. ಆದ್ರೆ ಯೋಗ್ಯತೆ ಮೀರಿ ನಡ್ಕೊಳ್ಳೋದಕ್ಕೆ ನನಗಿಷ್ಟ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಮುಂದಿನ ತಿಂಗಳಿಂದ ನನಗ್ ಸೇರ್ಬೇಕಾಗಿರೋ ಸಂಬಳನ ಕೊಡಿ. ನನಗೆ ನಿಮ್ಮ ಹಣ ಯಾವ್ದೂ ಬೇಡ. ನೋಡು, ನಿನ್ ದುಡ್ಡು ನನ್ಗೆ ವಾಪಸ್ ಬಂದಿದೆ. ಈಗ ನಿನಗೆ ಸಂತೋಷ ಆಯ್ತಾ? ಇದರಲ್ಲೂ ನೀನೇ ಗೆದ್ಬಿಟ್ಟೆ. ನಾನ್ ಗೆದ್ದಿಲ್ಲ ಯಜಮಾನ್ರೆ. ಗೆಲ್ಬೇಕು ಅಂತ ಹೊರಟವಳನ್ನ ಸೋಲು ದಾರಿಗೆ ತಳ್ತಿದ್ದಾರೆ. ಈಗ ಮತ್ತೆ ನಾನು ಗೆಲ್ಲೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರಿಂದ ನಿಮಗ್ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮಯೂರಮ್ಮ, ನಿನ್ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಂಡೇನಮ್ಮ? ಎಲ್ಲ ನೀನ್ ಅನ್ಕೊಂಡಂಗೆ ಆಯ್ತಾ? ಹೆಂಗೋ ಎಲ್ಲ ಒಳ್ಳೇದಾದ್ರೆ ಸರಿ. ಹೇಳು ಕುಮಾರಿ. ಅಕ್ಕ, ನೀನ್ ಹೇಳ್ದಂಗೆ ದುಡ್ಡನ್ನ ವಾಪಸ್ ಹಾಕಿದ್ದೀನಿ. ನೋಡು ಕುಮಾರಿ, ಈಗ ಮಾತ್ರ ಅಲ್ಲ, ಮುಂದೇನೂ ಅಷ್ಟೇ. 20,000ಕ್ಕಿಂತ ಜಾಸ್ತಿ ಬಂದ್ರೆ ಆ ದುಡ್ಡನ್ನ ವಾಪಸ್ ಹಾಕ್ಬಿಡು. ನಾನು ಯಜಮಾನ್ರ ಹತ್ರ ಬರೀ ನನ್ನ ಸಂಬಳದ ದುಡ್ಡನ್ನ ಮಾತ್ರ ಹಾಕಿ ಅಂತ ಹೇಳಿದ್ದೀನಿ. ಸರಿ ಅಕ್ಕ. ಅಕ್ಕ, ನೀನು ನೋಡ್ಬೇಕು ಅನ್ಸ್ತಿದೆ ಕಣೆ. ನನಗ್ ಮಾತ್ರ ಅಲ್ಲ, ಮನೆಯವ್ರೆಲ್ಲರಿಗೂ ಅನ್ನಿಸ್ತಿದೆ. ನಾವಂತೂ ಅಲ್ಲಿಗೆ ಬರಕ್ಕಾಗಲ್ಲ. ನೀನಾದ್ರೂ ಇಲ್ಲಿಗೆ ಬಾ ಅಕ್ಕ. ಬರ್ತೀನಿ ಕಣೆ, ಆದಷ್ಟು ಬೇಗ ಬರ್ತೀನಿ. ಆಮೇಲೆ ನೀವಾಗೆ ಹೋಗು ಅಂದ್ರೂ ನಾನು ಹೋಗಲ್ಲ. ಈಗ ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಓದಿನ ಕಡೆ ಗಮನ ಕೊಡು. ಅಪ್ಪ ಅಜ್ಜಿ ಲಕ್ಷ್ಮಿನೆಲ್ಲ ಚೆನ್ನಾಗಿ ನೋಡ್ಕೊ. ಲಕ್ಷ್ಮಿ ಜೊತೆ ಜಗಳ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ಅವಳಿನ್ನೂ ಚಿಕ್ಕ ಹುಡುಗಿ, ತರಲೆ ಮಾಡ್ತಾಳೆ. ಎಲ್ಲಾನು ನೀನೇ ಸರಿ ಮಾಡ್ಕೋಬೇಕು, ಸರಿನಾ? ಅಕ್ಕ, ನೀನ್ ಹೀಗೆಲ್ಲ ಮಾತಾಡ್ತಿದ್ರೆ ನೀನೆಲ್ಲೋ ದೂರದಲ್ಲಿದ್ಯಾ ಅಂತ ಅನ್ನಿಸ್ತಿಲ್ಲ. ಇಲ್ಲೇ ಎಲ್ಲೋ ಹತ್ರದಿಂದ
ನಮ್ಮನ್ನ ನೋಡ್ತಿದ್ಯಾ ಅನ್ಸ್ತಿದೆ. ನೀನ್ ಹೇಳ್ದಂಗೆ ನೀನ್ ಬರೋದನ್ನೇ ನಾವೆಲ್ಲ ಕಾಯ್ತಾ ಇರ್ತೀವಿ. ಅಲ್ಲಮ್ಮ, ನಿಮ್ ಮನೆಯವ್ರ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ, ಅವ್ರಿಗೆ ನಿನ್ನ ನೋಡ್ಬೇಕು ಅಂತ ಅನ್ಸ್ಬೇಕಾದ್ರೆ ಒಂದ್ಸಲ ಹೋಗ್ ಬರೋದಲ್ವಾ? ನನ್ಗೂ ಹೋಗ್ಬೇಕು ಅಂತ ಅನ್ನಿಸ್ತಿದೆ ಅಣ್ಣ. ಆದ್ರೆ ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಬರೋದಕ್ಕೆ ಮನ್ಸಾಗೋದಿಲ್ಲ. ಅವ್ರಗಳ ಪ್ರೀತಿನೂ ನನ್ನನ್ನ ಕಟ್ ಹಾಕ್ಬಿಡತ್ತೆ. ಅದಕ್ಕೆ ಇಲ್ಲಿ ನನ್ನ ಕರ್ತವ್ಯ ಏನಿದೆಯೋ ಅದನ್ನ ಮುಗಿಸ್ತೀನಿ. ಒಂದೇ ಸಲ ಅಲ್ಲಿಗೆ ಹೋಗ್ಬಿಡ್ತೀನಿ. ಮತ್ತೆ ಈ ಮನೆ ಕಡೆ ತಲೆನೂ ಹಾಕೋದಿಲ್ಲ. ಆ? ತಲೆನೇ ಹಾಕಲ್ಲ? ಏನಮ್ಮ ಹೇಳ್ತಾ ಇದೀಯ ನೀನು? ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಮುಂದೆ ಅರ್ಥ ಆಗತ್ತೆ ಬಿಡೋಣ. ಅಲ್ಲಮ್ಮ, ನಿನ್ಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಯ್ತಾ ಕಣಮ್ಮ ನನಗೆ. ತಂಗಿದಿರ್ನ ಚೆನ್ನಾಗಿ ಓದಿಸ್ಬೇಕು ಅಂತಾನೂ ಅನ್ಕತೀಯ, ಇತ್ತಾಗ ದುಡ್ಡಿಲ್ಲ ಅಂತ ಪರದಾಡ್ತಾನೂ ಇರ್ತೀಯ. ನಮ್ ದೊಡ್ಡ ಯಜಮಾನ್ರು ದೊಡ್ಡ ಮನ್ಸ್ ಮಾಡಿ ನಿನ್ ಕಷ್ಟಕ್ಕೆ ಅಂತ ಹಣ ಕಳ್ಸಿದ್ರೆ ಅದನ್ನ ವಾಪಸ್ ಕಳ್ಸಿದ್ಯಲ್ಲ, ಇದ್ ಸರಿನೇ? ಹೋಗ್ಲಿ, ಅವ್ರು ಕೊಟ್ಟಿರೋ ದುಡ್ಡನ್ನ ಸಾಲ ಅಂತನಾದ್ರೂ ಇಟ್ಕೊಂಡಿದ್ರೆ ಉಪಯೋಗಕ್ಕಾದ್ರೂ ಬರ್ತಾ ಇರ್ಲಿಲ್ವಾ? ಇಲ್ಲ ಅಣ್ಣ, ನನ್ಗೆ ಇನ್ನೊಬ್ರು ಋಣದಲ್ಲಿರೋದಕ್ಕೆ ಇಷ್ಟ ಆಗೋದಿಲ್ಲ. ಮೊದ್ಲಿಂದಾನು ನಾನ್ ಯಾರ ಹತ್ರನೂ ಸಾಲ ಮಾಡ್ದವಳು ಅಲ್ಲ. ಮತ್ತ ಅಷ್ಟೊಂದು ದುಡ್ಡನ್ನ ಅದ್ ಹೆಂಗ್ ಹೊಂದಿಸ್ತೀಯಾ? ಅಣ್ಣ, ನಿಮ್ಗೆ ಗೊತ್ತಿರೋ ಕಡೆ ನನ್ಗೇನಾದ್ರು ಕೆಲ್ಸ ಇದ್ರೆ ಹೇಳ್ತೀರಾ? ಹಗ್ಲು ರಾತ್ರಿ ದುಡ್ದು ನನ್ ತಂಗಿ ಓದಿಗೋಸ್ಕರ ದುಡ್ಡನ್ನ ಹೊಂದಿಸ್ತೀನಿ. ಇದೊಂದು ಸಹಾಯ ಮಾಡಿ ಅಣ್ಣ. ಅಲ್ಲಮ್ಮ, ನೀನ್ ಈ ಮನೆ ಸೊಸೆಯಾಗಿ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ನಮ್ ದೊಡ್ಡ ಯಜಮಾನ್ರು ಗೌರವ ಏನಾಗ್ಬೇಕು ಹೇಳು? ಅಮ್ಮ, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಈ ವಿಷಯದೆಲ್ಲ ಸಹಾಯ ಮಾಡಕ್ಕೆ ದಯವಿಟ್ಟು ನನ್ನ ಕೈಲಾಗಲ್ಲಮ್ಮ. ನಾನು ಬರ್ತೀನಮ್ಮ.